ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಚಾರಿತ ಸಹರಾಜ್. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ಇವತ್ತೇನೋ ಒಂದು ಸ್ಪೆಷಲ್ ಇದೆ. ಏನು ಅಂತ ಅಂದರೆ ನನ್ನ ಫಸ್ಟ್ ಮೂವಿ ಧೀರ ಭಗತ್ ರಾಯ್ ಇದರ ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವತ್ತೇನೋ ಒಂದು ಪ್ಯಾಚ್ ವರ್ಕ್ ಇದೆ ಅಂತ ಹೇಳಿದ್ರು. ಸೊ ಇವತ್ತು ಒನ್ ಡೇ ಶೂಟ್ ನಡೀತಿದೆ. ಇವತ್ತಿನ ಕಂಪ್ಲೀಟ್ ಶೂಟಿಂಗ್ ಹೇಗಿರುತ್ತೆ, ಶೂಟಿಂಗ್ ಪ್ರೊಸೀಜರ್ ಏನಿರುತ್ತೆ, ಹಾಗೆ ಶೂಟಲ್ಲಿ ನಾನು ಯಾರನ್ನೆಲ್ಲ ಮೀಟ್ ಮಾಡ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಾಗಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪಿಕ್ ಮಾಡೋದಕ್ಕೆ ಬಂದಿದ್ದಾರೆ. ಹಾಯ್ ಸರ್, ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಶೂಟ್ ಸ್ಟಾರ್ಟ್ ಆಗಿದೆ. ಪ್ಯಾಚ್ ವರ್ಕ್ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಅನ್ನಿಸ್ತಿದೆ. ಏನು ಮಾತಾಡೋಣ ಅವ್ರಿಗೆ ಸಿಕ್ಕಾಪಟ್ಟೆ ನಗಾಡ್ತಿದ್ದಾರೆ. ಹಾಯ್ ಧನು, ಹೇಗಿದ್ದೀರಾ? ಥ್ಯಾಂಕ್ ಯು, ಪಿಕ್ ಮಾಡಕ್ಕೆ ಬಂದಿದ್ದೀರಾ. ಸೊ ಇವತ್ತು ಶೂಟ್ ಹೇಗಿರುತ್ತೆ ಎಲ್ಲ ನೋಡೋಣ, ಎಲ್ಲ ಒಟ್ಟಿಗೆ ಎಂಜಾಯ್ ಮಾಡೋಣ. ಹೊರಡೋಣ. ಲೊಕೇಶನ್ ಎಲ್ಲಿಗೆ ಹೋಗ್ತಾ ಇರೋದು ನಾವು ಇವತ್ತು? ನೆಲಮಂಗಲ ಚಿಕ್ಕಮನಹಳ್ಳಿ ಹತ್ರ. ಓಕೆ, ಶೂಟ್ ಲೊಕೇಶನ್ ಅಲ್ಲಿರೋದು. ಸರಿ, ಹೊರಡೋಣ ಆಗೋದು. ಮಮ್ಮಿ ಬರ್ತಿದಾರಲ್ಲ, ಜೊತೆಲೇ ಇರ್ತಾರೆ. ಅದು ಫುಲ್ ತೋರಿಸ್ತೀನಿ ಅವ್ರನ್ನ. ವೈಫೈ ಅಲ್ಲ, ಒಳ್ಳೆ ಏಜಲ್ಲಿ ತೀರ್ಕೊಂಡು ಹೋಗ್ಬೇಕು. ಫುಲ್ ಡಿಪ್ರೆಷನಲ್ಲಿ ಇದ್ದೀನಿ. ಅಪ್ಪ ಇಲ್ಲ. ಫೈನಲಿ ನಾವು ಚಿಕ್ಕಮಾರನಲ್ಲಿ ರೀಚ್ ಆದ್ವಿ. ನನ್ನ ಶೂಟಿಂಗ್ ಲೊಕೇಶನ್ ಕೂಡ ಬಂದಿದ್ದೀನಿ. ಆಲ್ರೆಡಿ ಶೂಟ್ ನಡೀತಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಬಿಸಿಲಲ್ಲೂ ಶೂಟ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳಿ. ಫುಲ್ ಈ ಥರ ಓಪನ್ ಗ್ರೌಂಡಲ್ಲಿ ಶೂಟ್ ನಡೀತಿದೆ. ನಮ್ಮ ಟೀಮ್ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಯಾರ್ಯಾರು ಅಂತ ಇವರು ಫುಲ್ ಎಪಿಸೋಡ್ ಲೆಕ್ಕ ಶೂಟ್ ಮಾಡ್ತಾರೆ ಸರ್. ಯಾರು ಪೇಮೆಂಟ್ ಮಾಡಿದೆ ವೇಸ್ಟ್ ಮಾಡಿ ಒಂದು ಏನು ಮಾಡ್ತಾರೆ ತುಂಬಾ ಟಾಪ್ ಬರೋದು. ನಮ್ಮ ಡೈರೆಕ್ಟರ್ ಸರ್ ತಮಿಳ್ ಏನಪ್ಪ ಕ್ಯಾಮರಾಮನ್ ಆಗ್ಬಿಟ್ಟಿದ್ದೀರಾ ತಮಿಳ್? ನನಗೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಏನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ? ಇಂಟರ್ವ್ಯೂ ಬ್ಲಾಗ್ ಅಷ್ಟೇ. ಮಾರ್ನಿಂಗಿಂದ ಈವ್ನಿಂಗ್ ಏನು ಮಾಡ್ತಿದ್ದೀವಿ, ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಏನು ನಡೀತಿದೆ ಅಂತ. ಸೊ ಡೇ ವಿತ್ ಸುಚಾರಿತಾ. ತುಂಬ ಬಿಸಿಲಿದೆ, ಅದಕ್ಕೆ ಹೊಂಗೆ ಮರದ ನೆರಳ ಕೂತಿದ್ದೀವಿ ತಂಪಾಗೆ ಚೆನ್ನಾಗಿರಲಿ ಅಂತ. ನಮ್ಮ ಎಡಿಟರ್ ಸರ್ನ ಪರಿಚಯ ಮಾಡಿಸ್ತೀನಿ ಸರ್. ಇವತ್ತು ನಮ್ದು ಏನು ಸೀನ್ ನಡೀತಿದೆ ಇಲ್ಲಿ? ಇದು ಇವತ್ತಿಗೆ 78 ಡೇಸ್ ಆಫ್ ದ ಶೂಟ್ ಧೀರ ಭಗತ್ ರಾಯ್ ಸಿನಿಮಾ. ಆಲ್ಮೋಸ್ಟ್ ಎಲ್ಲ ಶೂಟ್ ಎಲ್ಲ ಮುಗಿದು ಇವತ್ತು ಆ್ಯಕ್ಚುಲಿ ಪ್ಯಾಚ್ ವರ್ಕ್, ಒಂದು ಚಿಕ್ಕ ಪ್ಯಾಚ್ ವರ್ಕು. ಸೊ 78 ಡೇಸ್ ಶೂಟ್ ಆಗಿದೆ. ನಾವು 3 ಡೇಸ್ ಫೈಟ್ ಇದೆ, 5th 6th 7th. ಸೊ ಇಷ್ಟಾದರೆ ಸಿನಿಮಾ ಮುಗೀತು. ಸರ್ ಓಕೆ. ಇವಾಗ ನಮ್ಮ ಜೊತೆನಲ್ಲಿ ನಮ್ಮ ಎಡಿಟರ್ ಸರ್ ಇದ್ದಾರೆ. ಎಲ್ಲ ಸ್ಪಾಟಲ್ಲಿ ಎಡಿಟ್ ಮಾಡ್ತಿದ್ದಾರೆ. ವಿಶ್ವ ಸರ್, ಹಾಯ್ ಸರ್. ಹಾಯ್, ನಮಸ್ಕಾರ ಸರ್. ನಮಗೋಸ್ಕರ ಯಾವ ಸಿನಿಮಾಗೂ ಅವರು ಸ್ಪಾಟಿಗೆ ಹೋಗಲ್ಲ. ನಮ್ಮ ಪ್ರೀತಿಗೆ, ನನ್ನ ಮೇಲಿರೋ ಪ್ರೀತಿಗೆ ಡೈರೆಕ್ಟರ್ ಮೇಲೆ ಇರೋ ಅಲ್ವಾ ಸರ್? ಎಸ್ ಸರ್. ಸೊ ಅವ್ರು ನನ್ನ ಮೇಲಿರೋ ಪ್ರೀತಿಗೋಸ್ಕರ ನಮ್ಮ ಸಿನಿಮಾಗೆ ಸರ್ ಎಡಿಟಿಂಗ್ ಮೇಲೆ ಇರೋ ಪ್ರೀತಿಗೆ ಡೈರೆಕ್ಟರ್ ಮೇಲೆ ಇದು ಫ್ರಾಂಕ್ಲಿ ಇಲ್ಲಿ ಬಂದಿರೋದು ಡೈರೆಕ್ಟರ್ ಮೇಲೆ ಇರೋ ಪ್ರೀತಿಗೆ. ಇಲ್ಲ ಈ ಟೇಬಲ್ ಅಲ್ಲಿ ಬಿಟ್ಟು ಎಡಿಟರ್ ಯಾವತ್ತು ನಾವು ಬಿಟ್ಕೊಳ್ಳಲ್ಲ, ಅವ್ರು ನಮ್ಮನ್ನ ಯಾವತ್ತೂ ಬಿಟ್ಕೊಳ್ಳಲ್ಲ ಸರ್. ಹೌದು ಸರ್, ಹೌದು. ಡೈರೆಕ್ಟರ್ ಸರ್ ಹೋದ್ರು, ವಿಶ್ವ ಸರ್ ಇಲ್ಲಿದ್ದಾರೆ. ವಿಶ್ವ ಸರ್, ನಂಗೆ ನೀವೇ ಹೇಳಬೇಕು ಹೆಂಗಿದೆ ಅಂತ ಹೇಳಿ. ನೀವು ಜನರಲಾಗಿ ಹೇಳ್ತಿದ್ರು ಚೆನ್ನಾಗಿ ಬಂದಿದೆ ಅಂತ. ಬಟ್ ನಂದು ಮಿಸ್ಟೇಕ್ಸ್ ಏನಿದೆ ಅಂತ ನಿಮಗೆ ಫಸ್ಟ್ ಗೊತ್ತಾಗೋದು ಅಲ್ಲಿ. ಅದೆಲ್ಲ ಓಕೆ ಅಂತ ಅನ್ನಿಸ್ತು? ಇಲ್ಲ ಏನು ಮಿಸ್ಟೇಕ್ ಅಂತ ಏನಿಲ್ಲ, ಚೆನ್ನಾಗಿದೆ. ಇನ್ನೊಂದು ಚೂರು ಇಂಪ್ರೂವ್ ಆಗಬೇಕಷ್ಟೇ. ನೆಕ್ಸ್ಟ್ ಪಿಕ್ಚರ್ ಅದು ಆಬ್ವಿಯಸ್ಲಿ ಫಸ್ಟ್ ಪಿಕ್ಚರ್ಗೆ ಇದ್ದೇ ಇರ್ತದೆ. ನರ್ವಸ್ನೆಸ್ ಅಂತ ಎಲ್ಲೂ ಕಾಣಿಸ್ತಿಲ್ಲ, ನೀವು ಹೊಸಬ್ರ ಥರ ಅಂತ ಏನು ಅನಿಸ್ತಾ ಇಲ್ಲ.
ನಿಮಗೆ ಫ್ರಾಂಕ್ಲಿ ಹೇಳ್ಬಿಡ್ತೀನಿ ನಾನು ಹೌದು, ಹೇಳಿದಾಗ ಅದೇ ರಿವ್ಯೂ ಬೇಕಾಗಿ. ನೀವು ತಪ್ಪುಗಳನ್ನ ತಿದ್ಕೋಬೋದು. ಹೌದು ಹೇಳೋದ್ರಿಂದ ನಮ್ಗಿಂದ ನೀವು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ. ಹೌದು ಹಾಗಾಗಿ ನಾವು ಹೇಳಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ದಂತ ನಾನು ಎಸ್ಪೆಷಲ್ ಲವ್ ಪೋರ್ಷನ್ ಸಾಂಗ್ ಮುಗಿಯೋವರೆಗೂ ಹೇಳಿದ್ನಲ್ಲ, ಅದ್ಭುತವಾಗಿದೆ. ನೀವು ಒಂದು ಬೇರೆ ಥರ ಲಾಂಚ್ ಆಗ್ತಾರೆ ಅಂತ ಅನ್ಕೊಳ್ಳಿ ಫಸ್ಟ್ ಪಿಕ್ಚರ್. ಥ್ಯಾಂಕ್ ಯು. ಇಷ್ಟು ಹೇಳಿದ್ರಲ್ಲ, ನನಗೆ ಸಿಕ್ಕಾಪಟ್ಟೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಿಮ್ದು ಏನಿದೆ ಇಲ್ಲ review, ಆಮೇಲೆ ನನಗೆ ಡೈರೆಕ್ಟರ್ ರೀಲ್ಸ್ ಮಾಡ್ತಾರೆ ರಿಯಾಕ್ಷನ್ಸ್ ಕೊಡ್ತಾರೆ, ಓಕೆ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋ ಡೌಟ್ ಇತ್ತು. ಬಟ್ ಅವಾಗ ನಿಮ್ಮ ಎಡಿಟ್ ನೋಡಿದ್ನಲ್ಲ, ಮಾಡ್ಬೋದು. ನೀವು ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಈಗ ಕೆಲವು ರಿಯಾಕ್ಷನ್ಸ್ ಕೊಟ್ಟವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಸುಮ್ಮನೆ, ಯಾಕಂದ್ರೆ ಲಿಪ್ ಸಿಂಕ್ ಮಾಡಿರ್ತಾರೆ ರೀಲ್ಸಲ್ಲಿ. ಅದನ್ನು ಸಿನಿಮಾದಲ್ಲಿ ತರೋದಕ್ಕೆ ಸುಲಭ ಅಲ್ಲ, ಅದು ನೀವು ಮಾಡಿದ್ದೀರಾ, ಅದು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನನಗೂ ಇವಾಗ ಚೂರು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಏನು ಮಾಡಿದ್ದೀನಿ ಅಂತ ಹೇಳಿದ್ದು ನಮ್ಮ ಎಡಿಟರ್ ಸರ್ ಹೇಳಿದ್ಮೇಲೆ. ಹಾಗೆ ವಿಶ್ವ ಸರ್ ಸಾಕಷ್ಟು ಮೂವಿಗಳನ್ನ ಮಾಡಿದ್ದಾರೆ, ಅದು ಎಲ್ಲ ದೊಡ್ಡ ದೊಡ್ಡ ಮೂವೀಸು. ನಮ್ಮ ಸುದೀಪ್ ಸರ್ ಜೊತೆ ವರ್ಕ್ ಮಾಡಿದ್ದಾರೆ. ಫಸ್ಟ್ ಮೂವಿನಲ್ಲಿ ಈ ಮೂವಿನಲ್ಲಿ ಸರ್ ಜೊತೆ ವರ್ಕ್ ಮಾಡ್ತಿರೋದು ಇದ್ದಿದ್ದು ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ನಂಗೆ ಸೀರಿಯಸ್ ಆಗಿ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ನಿಮ್ಮ ಜೊತೆ ಎಲ್ಲ ವರ್ಕ್ ಮಾಡ್ತಿರೋದು. ಆಮೇಲೆ ಪ್ರತಿಯೊಂದು ಸೀನ್ ಆಗಲಿ ಏನಾದರೂ ಆಗಿರಲಿ, ಇದು ತಪ್ಪು ಮಾಡಿದ್ದೀರಾ, ಇದು ಸರಿ ಮಾಡ್ಕೊಳ್ಳಿ, ಅಲ್ಲಲ್ಲೇ ಸ್ಪಾಟಲ್ಲಿ ಹೇಳ್ಕೊಡ್ತಿರ್ತಾರೆ. ಆ್ಯಸ್ ಅ ನ್ಯೂ ಕಮರ್ ನನಗದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅಷ್ಟು ಸಪೋರ್ಟ್ ಮಾಡ್ತಿದ್ರಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಮಾತಾಡ್ಸಿದಾಯ್ತು. ಇವಾಗ ಮೇಯ್ನ್ ಅಂದರೆ ನಮ್ಮ ಮೂವಿಲಿ ನಮ್ಮ DOP ಯಾರು ಅಂತ ತೋರಿಸ್ತೀನಿ. ಜಾನ್ ಸರ್ ಅಂತ. ಜಾನ್ ಸರ್ನ ಮಾತಾಡ್ಸೋಣ, ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ಡಿಸ್ಟರ್ಬ್ ಮಾಡೋಣ ಒಂದು ಸ್ವಲ್ಪ ಹೊತ್ತು. ಹಾಯ್ ಜಾನ್ ಸರ್, ಹೇಗಿದ್ದೀರಾ? ಆಮೇಲೆ ಇನ್ನೊಂದು, ಜಾನ್ ಸರ್ ಬಾಯಲ್ಲಿ ಕನ್ನಡ ಕೇಳೋದು ನನಗೆ ಸಿಕ್ಕಾಪಟ್ಟೆ ಖುಷಿ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಚೆನ್ನೈಯಿಂದ ಬಂದಿರೋದು ಸರ್. ಸರ್ ನಮ್ಮ ಮೂವಿ ಬಗ್ಗೆ ನಿಮ್ಗೆ ಏನಂತ ಅನಿಸ್ತಿದೆ? ನಮ್ಮ ಟೀಮ್ ಎಸ್ಪೆಷಲಿ ಏನಂತ ಅನಿಸ್ತಿದೆ? ನಮ್ಮ ಟೀಮಲ್ಲಿ ರುಚಿ ತುಂಬ ಯಾಕೆ ಸರ್? ಯಾಕೆ ಇವಾಗ ಹೇಳಿರಿ ಸರ್? ಕ್ಯಾಮ್ರಾ ಪಿನ್ನಾಡಿ ವರ್ಕ್ ಮಾಡಿದ್ರೆ ಎಲ್ಲಾನು ಮಾತಾಡಿಸ್ಕೊಂಡು ಬಂದಿದ್ದಾಯ್ತು. ಇವಾಗ ನಾನು ಶೂಟಿಗೆ ರೆಡಿ ಆಗ್ತೀನಿ. ಹಾಗೆ ನಾನಿವಾಗ ಪ್ಲೇ ಮಾಡ್ತಿರೋಂಥ ರೋಲು ಸಾವಿತ್ರಿ ಅಂತ. 2 ಶೇಡ್ ಬರುತ್ತೆ, ಒಂದು ಯಂಗ್ ಲುಕ್ ಇರುತ್ತೆ, ಏಜ್ ಲುಕ್ ಇರುತ್ತೆ. ಇವಾಗ ಸೀನ್ ಏನು ಅಂತ ಕೇಳಿದೆ, ಸೊ ಏಜ್ ಲುಕ್ ಅಂತ ಹೇಳಿದ್ದಾರೆ. ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ನನ್ನ ಕ್ಯಾಮ್ರಾಗೆ ಹಾಯ್ ತಮಿಳ್. ಸೊ ತಮಿಳ್ ನಮ್ಮ ಕಾಸ್ಟ್ಯೂಮ್ ಡಿಸೈನರ್. ನಮ್ಮ ಮೂವಿಗೆ ಇವರೇ ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತಿರೋದು. ಚೆನ್ನೈಯಿಂದ ಬಂದಿರೋದು. ಹಾಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಬೇರೆ ಮೂವಿಲೆಲ್ಲ ವರ್ಕ್ ಮಾಡಿದ್ದಾರೆ. ಸೊ ಯಾವ ಮೂವಿನಲ್ಲಿ ವರ್ಕ್ ಮಾಡಿರೋದು? ಹೌ ಮೆನಿ? 8 to 10 movies. 8 to 10 movies ಅಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಆ ಮೂವಿ ನೇಮ್ ತಮಿಳ್ ಮೂವೀಸ್, ರೈಟ್? Tamil movies like Salpeta, Natchathiram Nagiradu, Tangalan, V3 and much more. ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಮೂವಿಲೆಲ್ಲ ವರ್ಕ್ ಮಾಡಿ ಬಂದಿದ್ದಾರೆ. ಆದರೆ ಕನ್ನಡನಲ್ಲಿ ಅವ್ರದ್ದು ಫಸ್ಟ್ ಪ್ರಾಜೆಕ್ಟ್. ಸೊ ಹೌ ಯು ಆರ್ ಫೀಲಿಂಗ್? ಹೆಂಗಿದೆ ನಮ್ಮ ಪ್ರಾಜೆಕ್ಟ್? ಏನು ಅನ್ನಿಸ್ತಿದೆ ನಮ್ಮ ಮೂವಿ ಬಗ್ಗೆ? It's a new experience for me. Actually, I don't know Kannada. It's okay, no worries. ಸರಿ ಆಯ್ತು, ಥ್ಯಾಂಕ್ ಯು ತಮಿಳ್. ನಾನು ಇವಾಗ ರೆಡಿ ಆಗ್ತೀನಿ. ಕಾಸ್ಟ್ಯೂಮ್ ಕೂಡ ಬಂದಿದೆ. ವಯಸ್ಸಾಗಿರೋರ ಥರ ಮಾಡಿರ್ತಿದ್ದಾರೆ ಇವಾಗ ನನ್ನ. This is a costume. ಅದೇ ನಂದು ಕಾಸ್ಟ್ಯೂಮು. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ರೆಡಿ ಆಗ್ತೀನಿ. ನಮ್ಮ ಹೇರ್ ಸ್ಟೈಲಿಸ್ಟ್ ಬಂದಿದ್ದಾರೆ. ಸೊ ಎವ್ರಿ ಡೇ ಒಬ್ಬರು ಬರ್ತಿರ್ತಾರೆ. ಮೇಡಮ್ ಹಾಯ್, ಹೇಗಿದ್ದೀರಾ? ಸೊ ಎಷ್ಟು ಮೂವೀಸ್ ಅಲ್ಲಿ ವರ್ಕ್ ಮಾಡಿದ್ದೀರಾ ನೀವು? ನಾನು 4-5 ಮೂವಿ ವರ್ಕ್ ಮಾಡ್ತಿದ್ದೀನಿ. ಅಲ್ಲಿಗೆ ಹೋಗಿ 2.5 ಇತ್ತು. ಅಪೂರ್ವ ಪರ್ಸನ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ನಮ್ಮ ಮೂವಿಗೆ ಇವತ್ತು ಬಂದಿದ್ದಾರೆ ಇವರು. ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗ್ತಿರ್ತಾರೆ. ಶಿವ ಸರ್ ಅಂತ ಇರ್ತಾರೆ ಮೇಕಪ್, ಅವರಂತೂ ರೆಗ್ಯುಲರು. ಇನ್ನ ಹೇರ್ ಸ್ಟೈಲಿಸ್ಟ್ ಎಲ್ಲ ಬಂದು ಹೋಗ್ತಿರ್ತಾರೆ. ಸೊ ಇವತ್ತು ಇವ್ರು ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಸೊ ಮೇಕಪ್ ಎಲ್ಲ ಆಗಿ ರೆಡಿ ಆದ್ಮೇಲೆ ಯಾವ ತರ ಕಾಣಿಸ್ತಿರ್ತೀನಿ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು. ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ನ ಪರಿಚಯ ಮಾಡಿಸ್ಕೊಡ್ಬೇಕು. ಸೊ ಇಡೀ ಮೂವಿನಲ್ಲೇ ನನ್ನ ಕೇರ್ ಟೇಕರ್ ಅಂತ ಹೇಳ್ಬೋದು. ನನ್ನ ತಮ್ಮ, ಮೂವಿನಲ್ಲೂ ತಮ್ಮ, ಈಗ ರಿಯಲ್ ಲೈಫಲ್ಲೂ ಹಂಗೆ ಆಗ್ಬಿಟ್ಟಿದ್ದಾನೆ. ಸಾಧನ್ ಅಂತ. ಸಾಧನ್ ಏನು? ಸಾಧನ್ ಫುಲ್ ನೇಮ್ ಹೇಳೋ. ಸಾಧನ್ ಗೌಡ ಅಂತ. ಅಲ್ಲ, ಸಾಧನ್ ಮತ್ತೇನು ಮುಂದೆ ಏನಿದೆ? ಎಂತ ಮನೆ ನಿಮ್ದು? ಚೋಳರ ಮನೆ. ಚೋಳರ ಮನೆ. ಓಕೆ, ಸಾಧನ್ ಚೋಳರ ಮನೆ ಅಂತ. ಸಾಧನ್ಗೂ ಇದು ಫಸ್ಟ್ ಮೂವಿ. ಹಾಗೆ ಮೂವಿನಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಿರೋದು. ಇಬ್ರು ಹೊಸ ಆರ್ಟಿಸ್ಟ್ಗಳು. ಇವಾಗ ಬಂದು ಎಲ್ಲ ಒಂದೊಂದೇ ಕಲಿತಾ ಇದೀವಿ. ಈಗ ಸಾಧನ್ ಹೇಳ್ತಾನೆ ಸೆಟ್ ಅಲ್ಲಿ ಏನೇನ್ ನಡೀತಿರುತ್ತೆ, ಹೆಂಗಿರುತ್ತೆ? ಸೆಟ್ ಅಲ್ಲಿ ಜಾಸ್ತಿ ಮಿಂಟ್ ತಿಂತಾ ಇರ್ತಾಳೆ ಅವಳು. ನನ್ ಬಗ್ಗೆ ಹೇಳ್ತೀಯ? ಶೂಟಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾಳೆ, ಪರವಾಗಿಲ್ಲ, ನನ್ನಷ್ಟೇನಿಲ್ಲ. ನನ್ಕಿಂತ ಬ್ಲ್ಯಾಕ್ ಇದ್ದಾಳೆ. ಹೌದು. ಓಕೆ ಓಕೆ. ಆದ್ರೆ ಡೈರೆಕ್ಟರ್ ಹತ್ರ ಇಷ್ಟು ತನಕ ಬೈಸ್ಕೊಂಡಿಲ್ಲ. ಯಾರು? ನೀನು. ಅದೊಂದು ನಾನ್ ತುಂಬಾ ಬೈಸ್ಕೊಂಡಿದ್ದೀನಿ. ಬೈತಾರೆ, ನಾನು ಬೈಸ್ಕೊಂಡಿದೀನಿ. ಬಟ್ ಆ ರೇಂಜ್ಗೆಲ್ಲ ಬೈಸ್ಕೊಂಡಿಲ್ಲ. ಅದ್ರಲ್ಲಿ ಫಸ್ಟ್ ಇವನೇ ಇರೋದು ಲಿಸ್ಟ್ ಅಲ್ಲಿ ನೋಡಕ್ ಹೋದ್ರೆ. ಬಟ್ ಆಕ್ಟಿಂಗ್ ಮೊನ್ನೆ ಯಾವ್ದು ಮಾಡಿದ ಸೀನು ಈಗಲೂ ಎಲ್ಲರೂ ಫಿದಾಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಏನ್ ಸಖತ್ ಎಕ್ಸ್ಪ್ರೆಷನ್ ಕೊಟ್ಟೆ ನೀನು ಅಂತ. ಚೆನ್ನಾಗಿ ಮಾಡ್ತಿದ್ದಾನೆ ಆಕ್ಟಿಂಗು. ಥ್ಯಾಂಕ್ ಯು.
ಅಲ್ಲ ಹಾಟ್ ನೀನ್ ನನ್ ಜೊತೆ ವರ್ಕ್ ಮಾಡ್ತಿದ್ಯಾ ಅಂತಂದ್ರೆ ಎಲ್ಲ ಹೋಗ್ತೀಯ ಬಿಡು. ಓಕೆ, ಆಮೇಲೆ ಸಿಗೋಣ. ನಾನೀಗ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗ್ತೀನಿ, ಆಮೇಲೆ ಹೇಗಿದ್ದೀನಿ ಅಂತ ತೋರಿಸ್ತೀನಿ. ಬಾಯ್. ಫೈನಲಿ ಸಾವಿತ್ರಿಯಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇದು ನನ್ನ ಲುಕ್ ಹೇಗಿದೆ? ಫೈನಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಾಯಿತು. ಇವತ್ತಿನ ಡೇ ಮುಗೀತು. ಅಮ್ಮ ನನ್ನ ಜೊತೆನಲ್ಲೇ ಇದ್ದಾರೆ. ಸೊ ಪ್ರತಿ ಸಲನೂ ಶೂಟ್ ಇದ್ದಾಗ ಜೊತೆಲಿ ಬರೋರು. ಅವ್ರಿಗೂ ಬೇಜಾರಾಗ್ತದೆ, ನನಗೂ ಬೇಜಾರಾಗ್ತದೆ. ಯಾಕೆಂದರೆ ಪ್ಯಾಚ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಇವತ್ತಿಗೆ. ಸೊ ನೋಡೋಣ, ನೆಕ್ಸ್ಟ್ ಡಬ್ಬಿಂಗ್ ಸ್ಟಾರ್ಟ್ ಆಗ್ತದೆ, ಡಬ್ಬಿಂಗ್ ಹೋಗಬೇಕು. ನೋಡೋಣ, ಆದರೆ ಅಲ್ಲೂ ವಿಡಿಯೋ ಮಾಡ್ತೀನಿ ನಾನು, ಯಾವ ಥರ ಇರುತ್ತೆ ಡಬ್ಬಿಂಗು ಪ್ರೋಸೆಸ್ ಅಂತ ಎಲ್ಲ ಹೇಳಿ. ಸೊ ಇವತ್ತಿನ ವಿಡಿಯೋ ನೀವು ಲೈಕ್ ಮಾಡಿದ್ರಿ ಅಂತ ಅನ್ಕೊತೀನಿ. ಸೊ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.